ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಲಭ್ಯತೆ. ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಹೋಟೆಲ್ ಬಂದ್. ಮೆಜೆಸ್ಟಿಕ್ನಲ್ಲಿ 3 ಹೋಟೆಲ್ಗಳು ಬಂದ್. ವಿಜಯನಗರ, ಜಯನಗರ, ಬಸವನಗುಡಿ ನಗರದೆಲ್ಲೆಡೆ ಹೋಟೆಲ್ಗಳು ಸಂಪೂರ್ಣ ಬಂದ್. ಗ್ಯಾಸ್ ಸಿಗದೆ ಬಂದ್ ಮಾಡ್ತಾ ಇರುವ ಹೋಟೆಲ್ ಮಾಲೀಕರು. ನೋಡಿ, ನಗರದಲ್ಲಿ 40,000 ಹೋಟೆಲ್ಗಳು ಇವೆ. ಇನ್ನು ಇದರಲ್ಲಿ ಶೇಕಡ 80ರಷ್ಟು ಹೋಟೆಲ್ಗಳಲ್ಲಿ ಮೆನುವನ್ನೇ ಬದಲಾವಣೆ ಮಾಡ್ಕೊಬಿಟ್ಟಿದ್ದಾರೆ. ಇವತ್ತು ಸಂಜೆ ವೇಳೆ 1000ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗುವಂಥ ಸಾಧ್ಯತೆ ಇದೆ. ನಾಳೆಗೆ 10,000 ಹೋಟೆಲ್ಗಳು ಬಂದ್ ಆಗಬಹುದಾದ ಸಾಧ್ಯತೆ. ಕೆಲವರು ಗೃಹ ಬಳಕೆಯ ಗ್ಯಾಸ್ ಬಳಸಿ ಈ ಹೋಟೆಲ್ಗಳನ್ನು ರನ್ ಮಾಡ್ತಾ ಇದ್ದಾರೆ. ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮೆಜೆಸ್ಟಿಕ್ನಲ್ಲಿ 3 ಪ್ರಮುಖ ಹೋಟೆಲ್ಗಳೇ ಬಂದ್ ಆಗಿದೆ. ಒಟ್ಟು 45,000 ಹೋಟೆಲ್ಗಳು ಬೆಂಗಳೂರಲ್ಲಿ ಇರೋದು. ಸೊ ಇದರಲ್ಲಿ ಇವತ್ತು ಆಲ್ರೆಡಿ ಸುಮಾರು ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪರಿಸ್ಥಿತಿ ಹೀಗೆ ಇತ್ತು ಅಂತ ಹೇಳಿದ್ರೆ, ಸ್ಟಾಕು ಸಿಗಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಕ್ಲೋಸ್ ಆಗುತ್ತೆ. ನೋಡಿ, ಇದೊಂದು ದೊಡ್ಡ ಹೊಡೆತ ಹೋಟೆಲ್ ಉದ್ಯಮದವರಿಗೆ. ಈಗ ಕೋವಿಡ್ಡು ಅಂತೆಲ್ಲ ಸಾಕಷ್ಟು ಲಾಸ್ ಅನುಭವಿಸಿದ್ದಾರೆ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಲಾಸ್ನ ಭರಿಸೋದಕ್ಕೆ ಇನ್ನೂ ಆಗಿಲ್ಲ. ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದಾರೆ. ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ. ಇದ್ರ ಮಧ್ಯದಲ್ಲಿ ಈಗ ಮತ್ತೆ ಇದೊಂದು ದೊಡ್ಡ ಹೊಡೆತ, ಮೇಜರಾಗಿ ಹೊಡೆತ ಬೀಳ್ತಾ ಇರೋದು. ಜೀವನ ನಡೆಸೋದು ಕಷ್ಟ ಆಗುತ್ತೆ. ಸಾಲನೋ ಸೂಲನೋ ಲೋನೋ ಇನ್ನೊಂದೋ ಮತ್ತೊಂದು ಏನೋ ಒಂದು ಇರುತ್ತೆ ಅಲ್ಲ, ಅವ್ರವ್ರಿಗೆ ತಕ್ಕಂಗೆ ಕಮಿಟ್ಮೆಂಟ್ಗಳನ್ನೋದು. ಆದರೆ ಈಗ ಇದು ಯಾರೂ ಗೆಸ್ ಮಾಡಿರಲಿಲ್ಲ. ಅಲ್ಲೆಲ್ಲೋ ಯುದ್ಧ ನಡೆಯುತ್ತೆ, ನಮಗೆ ಈ ರೇಂಜ್ನಲ್ಲಿ ಇದು ಹೊಡೆತ ಬೀಳುತ್ತೆ, ಅದು ಇಷ್ಟು ಬೇಗ ಹೊಡೆತ ಬೀಳುತ್ತೆ ಅಂತ ಗೆಸ್ ಮಾಡಿರಲಿಲ್ಲ. ಈಗ ನೋಡಿದ್ರೆ ಹೋಟೆಲ್ಗಳು ಬಂದ್ ಮಾಡುವಂಥ ಪರಿಸ್ಥಿತಿ.